ತುಲಾ ರಾಶಿಯವರ 2025ನೇ ವರ್ಷದ ಭವಿಷ್ಯವನ್ನು ನೋಡೋಣ. ಈ ರಾಶಿಯವರು ಯಾವಾಗಲೂ ಸಂತೋಷದಿಂದ ಸಂಪಾದನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ. ಎಲ್ಲರನ್ನ ಮೆಚ್ಚಿಸುವಂತಹ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರಕಾಶಿಸುವಂತಹ ಕೆಲಸಗಳನ್ನು ಮಾಡ್ತೀರಾ. ಆದರೆ ಸ್ವಲ್ಪ ಕೋಪವನ್ನು ಬಿಡಬೇಕು. ನೀವು ಕೋಪದ ಕೈಗೆ ಮನಸ್ಸನ್ನು ಕೊಟ್ಟರೆ ಸ್ವಲ್ಪ ನಿಮ್ಮ ಪ್ರಕಾಶಮಾನ ಕಡಿಮೆ ಆಗ್ತದೆ. ಹಾಗಾಗಿ ಕೋಪವನ್ನು ಬಿಡಿ. 2025ರ ಹೊಸ ವರ್ಷಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಂದಿನ ವರ್ಷ ತಮ್ಮ ಭವಿಷ್ಯ ಹೇಗಿರುತ್ತೆ, ದೇಶ ಹಾಗೂ ಪ್ರಪಂಚದ ಭವಿಷ್ಯ ಹೇಗಿರುತ್ತೆ ಎಂಬ ಕುತೂಹಲ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತದೆ. ರಾಶಿಗನುಗುಣವಾಗಿ ಭವಿಷ್ಯವಾಣಿ ಹೇಳುವುದು ವಾಡಿಕೆಯಾಗಿದೆ. ಅದೇ ರೀತಿ ಪಂಚಲಿಂಗ ಸಮೂಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆನಂದ ದೀಕ್ಷಿತ್ ಅವರು 2025ರ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಿದ್ರೆ ಬನ್ನಿ, 2025ರಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಅಭಿವೃದ್ಧಿ ಆಗ್ತದೆ. ಉದ್ಯೋಗಿಗಳು ಸ್ಥಿರವಾದಂತಹ ಒಂದು ಉದ್ಯೋಗದಲ್ಲಿ ಇರಲಾರದೇನೆ ಬೇರೆ ಬೇರೆ ಹೊಸ ಹೊಸ ಉದ್ಯೋಗಗಳನ್ನು ಹುಡುಕುವಂತಹದ್ರಲ್ಲಿ, ಅನ್ವೇಷಣೆ ಮಾಡುವಂಥದ್ರಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀರ. ಪ್ರಯತ್ನವನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಸ್ಥಿರವಾದ ನಿಮಗೆ ಸಿಕ್ಕಿರ್ತಕ್ಕಂತಹ ಉದ್ಯೋಗದಲ್ಲೇ ಮುಂದುವರಿರಿ. ಬಹಳ ಭವಿಷ್ಯ ಈ ವರ್ಷ ಬಹಳ ಚೆನ್ನಾಗಿರುತ್ತೆ. ತುಲಾ ರಾಶಿಯವರು 2025ನೇ ವರ್ಷದಲ್ಲಿ ತುಂಬಾ ಸಂತೋಷವನ್ನ ಕಾಣಲಿದ್ದಾರೆ. ಜೊತೆಗೆ ಈ ವರ್ಷ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡಲಿದ್ದಾರೆ. ತುಲಾ ರಾಶಿಯವರು ಸ್ವಲ್ಪ ಕೋಪವನ್ನ ಕಡಿಮೆ ಮಾಡಿಕೊಳ್ಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ತೊಂದರೆಗಳು ಕಟ್ಟಿಟ್ಟ ಬುದ್ಧಿ. ಇನ್ನು ಈ ವರ್ಷ ತುಲಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ದೊರೆಯಲಿದೆ. ನೀವು ಬಹಳ ಹೃದಯವಂತರಾಗಿ ನಿಮ್ಮ ಸ್ನೇಹಿತರೊಟ್ಟಗೂಡಿ ಒಳ್ಳೆಯ ಜೀವನವನ್ನ ಸಾಗಿಸ್ತೀರಾ. ಯಾವುದೇ ಒಂದು ವಿಚಾರಕ್ಕೆ ಜೀವ ತುಂಬುವಂತಹ ಶಕ್ತಿ ಉಳ್ಳವರಾಗಿರ್ತೀರಾ. ನಿಮಗೆ ಕೊಟ್ಟಂತಹ ಕೆಲಸವನ್ನ ಶ್ರದ್ಧೆಯಿಂದ ಮುಗಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀರಾ. ಈ ವರ್ಷ ನಿಮ್ಮ ಭವಿಷ್ಯವು ಉತ್ತಮವಾಗಿರುತ್ತೆ ಅಂತ ಹೇಳಿ ತಿಳಿಸ್ತೀವಿ. 2025ರಲ್ಲಿ ತುಲಾ ರಾಶಿಯವರು ಒಂದು ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲದೆ ಬೇರೆ ಬೇರೆ ಕೆಲಸಗಳನ್ನ ಹುಡುಕ್ತಾರೆ. ಆದರೆ ಈ ರಾಶಿಯವರು ಇರುವ ಉದ್ಯೋಗದಲ್ಲಿಯೇ ಮುಂದುವರೆದ್ರೆ ಈ ವರ್ಷ ಸುಖ ಜೀವನ ನಡೆಸ್ತಾರೆ. 2025ರಲ್ಲಿ ತುಲಾ ರಾಶಿಯವರು ಹಿಡಿದ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾರೆ.